ಎರಡಕ್ಕೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ದೊರೆತಿರೋದು, ರಾಷ್ಟ್ರ ಪ್ರಶಸ್ತಿ ದೊರೆತಿರೋದು ಬಹಳ ಸಂತೋಷದ ವಿಷಯ. ಕರಾವಳಿ ಪ್ರದೇಶದಲ್ಲಿ ಇರುವ ಸಾಂಸ್ಕೃತಿಕ ಕಲೆಯಲ್ಲಿ ಎರಡು ಬಹಳ ಮುಖ್ಯವಾದದ್ದು ಪಾಡ್ದನ ಮತ್ತು ಭೂತಾರಾಧನೆ. ಪಾಡ್ದನದ ಕಥೆಗಳ ಬಗ್ಗೆ ಬಹಳ ವಿಶೇಷ ಅಧ್ಯಯನಗಳಾಗಿದೆ. ಒಳಗಿನ ಧ್ವನಿಗೆ ಜೀವ ಕೊಡುವಂತಹ ಪ್ರಯತ್ನ, ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆ ಥರದ ಪ್ರಯತ್ನ ಪಡ್ತು ಅನ್ನೋದರಲ್ಲಿ ನನಗೆ ಈ ಥರದ ಕಾಂತಾರದ ಮಹತ್ವ ಭಾಳ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಕನ್ನಡ ಚಿತ್ರರಂಗದ ಹೆಗ್ಗಳಿಕೆಯನ್ನು ವಿಸ್ತರಿಸಿದ ಎರಡು ಚಿತ್ರಗಳು ಅಂತಂದರೆ KGF ಮತ್ತು ಕಾಂತಾರ. ಎರಡಕ್ಕೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ದೊರೆತಿರೋದು, ರಾಷ್ಟ್ರ ಪ್ರಶಸ್ತಿ ದೊರೆತಿರೋದು ಬಹಳ ಸಂತೋಷದ ವಿಷಯ. ಇದು ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ನಮಗೆಲ್ಲ ಒಂದು ಆಶಾವಾದವನ್ನು ಇಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ವಯನಾಡಿನಲ್ಲಿ ಪ್ರಾಕೃತಿಕ ದುರಂತ ಆದ ಕೂಡಲೇ ಅನೇಕ ಚರ್ಚೆಗಳು ನಡೀತಾ ಇದೆ. ಗಾಡ್ಗಿಲ್ ವರದಿ, ಕಸ್ತೂರಿ ರಂಗನ್ ವರದಿಯನ್ನು ನಿರಾಕರಿಸಿದ್ವಿ, ಮತ್ತೆ ಆ ವರದಿ ಬಗ್ಗೆ ಚರ್ಚೆ ಆಗಬೇಕು, ಈ ಥರದ್ದೇನೋ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನನಗೆ ಆ ಪ್ರಶ್ನೆಯನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ, ನಮ್ಮ ಸಂಸ್ಕೃತಿ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆ ಥರದ ಪ್ರಯತ್ನ ಪಡ್ತು ಅನ್ನೋದರಲ್ಲಿ ನನಗೆ ಈ ಥರದ ಕಾಂತಾರದ ಮಹತ್ವ ಭಾಳ ಅಂತ. ಕರಾವಳಿ ಪ್ರದೇಶದಲ್ಲಿ ಇರುವ ಸಾಂಸ್ಕೃತಿಕ ಕಲೆಯಲ್ಲಿ ಎರಡು ಬಹಳ ಮುಖ್ಯವಾದದ್ದು ಪಾಡ್ದನ ಮತ್ತು ಭೂತಾರಾಧನೆ. ಪಾಡ್ದನ ಮತ್ತು ಭೂತಾರಾಧನೆ ಒಂಥರ ಒಂದಕ್ಕೊಂದು ಹೊಂದ್ಕೊಂಡಂಗೆ. ಪಾಡ್ದನದ ಕಥೆಗಳ ಬಗ್ಗೆ ಬಹಳ ವಿಶೇಷ ಅಧ್ಯಯನಗಳಾಗಿದೆ. ನಾನು ತುಂಬ ಅದರ ಬಗ್ಗೆ ವಿಶೇಷವಾಗಿ ಏನು ಮಾತಾಡಲ್ಲ. ಆದರೆ ಈ ಪಾಡ್ದನಗಳು ನೆಲಮೂಲದ ಸಂಸ್ಕೃತಿ ಅಂತ ಏನು ಕರಿತೀವಲ್ಲ, ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನ. ಕೆಳ ಸಮುದಾಯ ತಮ್ಮ ಪ್ರದೇಶಗಳನ್ನು ಉಳಿಸ್ಕೊಳ್ಳುವ ಪ್ರಯತ್ನಗಳು ಮತ್ತು ಈ ಭೂತಾರಾಧನೆಯ ಮೂಲಕ ಒಳಗಿನ ಧ್ವನಿಗೆ ಜೀವ ಕೊಡುವಂತಹ ಪ್ರಯತ್ನ. ಇವತ್ತು ನಿಮಗೆ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ರೆ ನಿಮಗೆ ನಾಗರಬನಗಳು ಕಾಣುತ್ತೆ, ಅಥವಾ ಅದೊಂದು ಪ್ರಕೃತಿ ಭೂತ ತಾಣಗಳು ಕಾಣಿಸುತ್ತೆ. ಆ ಮೂಲಕ ಪ್ರಕೃತಿ ಉಳ್ಕೊಂಡಿದೆ. ಕಾಂತಾರ ಕೂಡ ಈ ಧ್ವನಿಯನ್ನು ಬಹಳ ಅದ್ಭುತವಾಗಿ ಹಿಡಿದಿದೆ. ನೀವು ಪ್ರಕೃತಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳುವುದು, ಇವಾಗ ನಿಮಗೆ ಕಸ್ತೂರಿ ರಂಗನ್ ಅಥವಾ ಗಾಡ್ಗಿಲ್ ಎರಡೂ ವರದಿಯಲ್ಲಿ ಕೂಡ ಹಳ್ಳಿಗಳನ್ನು ಸ್ಥಳಾಂತರ ಮಾಡುವ ಪ್ರಸ್ತಾಪ ಬರುತ್ತೆ. ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಇಲ್ಲಿ ಜನಗಳನ್ನು ಸ್ಥಳಾಂತರ ಮಾಡಿ ಅಂತ ಹೇಳ್ತಾರೆ. ಅದು ನಮ್ಮ ಸಂಸ್ಕೃತಿಯ ಪರಿಹಾರವೇ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಯಾವತ್ತೂ ಜನ ಪ್ರಕೃತಿಯ ಜೊತೆಗೆ ಬದುಕಿದ್ದು. ಈ ಅಂಶವನ್ನು ಕಾಂತಾರ ಬಹಳ ಅದ್ಭುತವಾಗಿ ಹಿಡಿದಿಟ್ಟಿದೆ. ಮತ್ತು ಪ್ರಕೃತಿಯನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅಂತಂದರೆ ಅದರಿಂದ ದೂರ ಆಗೋದಲ್ಲ. ಅಂದರೆ ನೀವು ಒಂದು ಮನೆ, ಒಂದು ಕಾಡು, ಒಂದು ಮರ, ಒಂದು ಗಿಡ ಕೂಡ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಮತ್ತು ಮಾನವ ಏನೋ ಬಹಳ ಬೇರೆಯ ವ್ಯಕ್ತಿಯಲ್ಲ. ಅಲ್ಲಿಯ ಪಕ್ಷಿಗಳಿಗೋ ಪ್ರಾಣಿಗಳ ಜೊತೆಗೋ ಒಂದು ನಿಕಟವಾದ ಸಂಬಂಧವನ್ನು ಇಟ್ಕೊಂಡು ನಾವು ಪಾಶ್ಚಾತ್ಯರಲ್ಲಿ ನಾವು ಫ್ಯಾಂಟಸಿನ ತರ್ತಾರೆ ಅವರು. ಇದಕ್ಕೆ ನಾಯಿ ಮಾತಾಡುತ್ತೋ, ಜಿಂಕೆ ಮಾತನಾಡುತ್ತೋ, ಇತ್ಯಾದಿ ಕಥೆಗಳನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಭಾರತದಲ್ಲಿ ಕೂಡ ಇದೆ. ಆದರೆ ಭಾರತದ ಫ್ಯಾಂಟಸಿಗೆ ವ್ಯತ್ಯಾಸ ಇದೆ. ಶಕುಂತಲೆ ಜಿಂಕೆಯ ಜೊತೆಗೆ ಮಾತಾಡ್ತಾ ಇದ್ಲು ಅನ್ನೋದು ಫ್ಯಾಂಟಸಿ ಅಲ್ಲ, ಅವಳು ನಿಜವಾಗ್ಲೂ ಮಾತಾಡ್ತಾ ಇದ್ಲು. ಇವತ್ತು ನಿಮಗೆ ಹಳ್ಳಿಗಳಿಗೆ ಹೋದರೆ ದನಗಳ ಜೊತೆಗೆ ಎಷ್ಟು ಸಹಜವಾಗಿ ಮನುಷ್ಯರ ಜೊತೆಗೆ ಮಾತನಾಡುವ ಥರದಲ್ಲಿ ಮಾತನಾಡುವಂಥವ್ರದ್ದು ಬರುತ್ತೆ. ಅದರಿಂದ ನನಗೇನು ಅಂದರೆ ಈ ಕಾಂತಾರ ಅನ್ನೋದು ಮತ್ತೆ ಹಿಂದಕ್ಕೆ ಅಂತ. ನಾವು ಕತೆ ಹೇಳುವ ಕ್ರಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಕತೆ ಹೇಳುವ ಕ್ರಮ ಇತ್ತಲ್ಲ, ಅದನ್ನು ಮುಂದಕ್ಕೆ ತಂದಿದೆ ಅಂತ. ಆದ್ದರಿಂದ ನಾವು ಈ ಕಾಂತಾರ ಒಂದು ಅಪವಾದವಾಗದೆ ಅದರ ಯಶಸ್ಸನ್ನು ಸಂಭ್ರಮಿಸೋದ್ರ ಜೊತೆಗೆ ಅದು ಕತೆ ಹೇಳುವ ಮೂಲಕ ಕಟ್ಟಿಕೊಟ್ಟ ರೀತಿ ಇದೆಯಲ್ಲ, ಇದನ್ನು ಕೂಡ ಸಂಭ್ರಮಿಸಬೇಕು. ಇದನ್ನು ಕೂಡ ಕನ್ನಡ ಚಿತ್ರರಂಗ ಅಳವಡಿಸ್ಕೊಳ್ಬೇಕು. ನೀವು ಎಲ್ಲಿಂದಲೋ ಕತೆ ತರುವ ಬದಲಿಗೆ ಇಲ್ಲಿಯ ಕತೆಗಳನ್ನು ಹುಡುಕಿ ಸಿನಿಮಾಗಳನ್ನು ಮಾಡಿದ್ರೆ ಯಶಸ್ಸು ಸಿಕ್ಕತ್ತೆ ಅನ್ನೋದನ್ನು ಕಾಂತಾರ ತೋರಿಸ್ಕೊಟ್ಟಿದೆ. ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ಏನು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, ಅದು ಈ ಥರದ ಬೆಳವಣಿಗೆಗೆ ಕಾರಣ ಆಗಲಿ ಅಂತ ನಾನು ಆಸೆಪಡ್ತೀನಿ.